ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ತಾಲೂಕು ಘಟಕ ಬಸವನ ಬಾಗೇವಾಡಿ ಸಂಕನಾಳ್ ರೋಡ್ ಮುಜಾವರ್ ತೋಟದಲ್ಲಿ ದಿನಾಂಕ 19/10/2025ರಂದು ಧನ್ವಂತರಿ ಜಯಂತಿಯನ್ನು ಆಚರಿಸಲಾಯಿತು. ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿದ ನಾಟಿ ವೈದ್ಯರುಗಳು, ಪಾರಂಪರಿಕ ವೈದ್ಯ ಪದ್ಧತಿ ಕಲೆ ತಲತಲಾಂತರದಿಂದ ದೇಶದಲ್ಲಿದೆ. ಇಂದು ರಾಸಾಯನಿಕ ಔಷಧಿಗಳಿಗೆ ಹೆಚ್ಚು ಜನರು ಮೊರೆ ಹೋಗುವುದನ್ನು ಕಾಣುತ್ತೇವೆ. ನಿಸರ್ಗದಲ್ಲಿ ಸಿಗುವ ಕೆಲ ಗಿಡಮೂಲಿಕೆಗಳಿಂದ ಪಾರಂಪರಿಕ ವೈದ್ಯರು ಔಷಧಿ ತಯಾರಿಸಿ ಸುಮಾರು 500ಕ್ಕೂ ಹೆಚ್ಚು ರೋಗಗಳನ್ನು ಗುಣಮುಖ ಮಾಡುತ್ತಾರೆ ಎಂದು ಹೇಳಿದರು. ನನಗೆ ಸಕ್ಕರೆ ಕಾಯಿಲೆ ಇತ್ತು. ಪಾರಂಪರಿಕ ವೈದ್ಯರಿಗೆ ತೋರಿಸಿದಾಗ ಅವರು ನೀಡಿದ ಔಷಧದಿಂದ ಈಗ ನಿಯಂತ್ರಣಕ್ಕೆ ಬಂದಿದೆ ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪಾರಂಪರಿಕ ವೈದ್ಯರಾದ ಬಸವರಾಜ್ ಹೆಗಡಾಳ್ ಧನ್ವಂತರಿ ದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ವೈದ್ಯರಾದ ಸಿದ್ದನಗೌಡ ಬಿರಾದಾರ್, ಸೇಪಾನ್ ಮುಜಾವಾರ್ ಕೆಲ ವನಸ್ಪತಿ ಔಷಧಿಗಳ ಮಹತ್ವ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಪಾರಂಪರಿಕ ವೈದ್ಯರಾದ ರಿಯಾಜ್ ಅಹಮದ್ ಮಕಾಂದಾರ್, ಗಫೂರ್ ಅಲಿಶಾ ಮಕಾಂದಾರ್, ಬೀರಪ್ಪ ಅಂಬಳನೂರ್, ಅಮೋಘ್ ಸಿದ್ದಾ ಒಡೆಯರ್, ಕರುಣಾ ಹಿರೇಮಠ್ ಮತ್ತಿತರರು ಹಾಜರಿದ್ದರು. ಯಾಕಂದ್ರೆ ಅವು ಡ್ಯೂಟಿ ಐತಲ್ರಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶ್ಯಂ ತತ್ವಮಶ್ಯ ಆದಿಲಕ್ಷ್ಯಂ ಏಕಂ ನಿತ್ಯಂ ವಿಲೋಚನಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುತಂ ನಮಾಮಿ. ಜಯ ಜಯ ನಮ್ ಧನ್ವಂತರಿ ಮಹಾರಾಜ್ की जय. जगज्योति बसवेश्वर महाराज की जय. जगज्योति अल्लम प्रभु देवर महाराज की जय. सकल साधु संत महाराज की जय. जय जय नम पार्वती शिवार महादेव. ನಾನು ಮಕ್ಕಳ ಬಗ್ಗೆ ಆಮೇಲೆ ದೊಡ್ಡವರ ಬಗ್ಗೆ ವಿಶೇಷವಾಗಿ ಕೆಮ್ಮು ನೆಗಡಿ ಎದೆ ತುಂಬಿಕೊಳ್ಳೋದು, ಮಕ್ಕಳಿಗೆ ಕಫ ತುಂಬಿಕೊಳ್ಳೋದು, 1 ತಿಂಗಳು ಹಿಡ್ಕೊಂಡು 5 ವರ್ಷದ ಮಕ್ಕಳಿಗೂ ನಾವು ಇದು ಉಪಯೋಗ ಮಾಡ್ಬೋದು. ಇದ್ರೊಳಗೆ 2 ವಿಧಗಳು ಔಷಧ ಅದಾವೆ. ಇದ್ರೊಳಗೆ ನಾನು ಫಸ್ಟ್ ನಿಮ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ, ಇದಕ್ಕೆ ನಾವು ಅಡಸೋಗೆ ಅಂತ ಹೇಳಿ ಕರಿತೀವಿ ರೀ. ಇದು ಅಡಸೋಗೆ, ಇದರ ಹೆಸರು ಅಡಸೋಗೆ. ಇದನ್ನ ನಾವು ಏನೈತ್ರಿ, ಚಿಕ್ಕ ಮಕ್ಕಳಿಗೆ 1 ತಿಂಗಳು ಹಿಡ್ಕೊಂಡು 5 ವರ್ಷದ ಮಗು ಇರಲಿ ಅಥವಾ 10 ವರ್ಷದ ಮಗು ಇರಲಿ, ಇದಕ್ಕೆ ಪ್ರಮಾಣ ರೀ. ಈಗ ಸಣ್ಣ ಮಕ್ಕಳು ಅದಾವ ಅಂತಂದ್ರೆ ಏನು ಮಾಡಬೇಕು, ಇಂಥ 3 ಎಲೆ ತಗೋಬೇಕ್ರಿ. ಇದ್ರ 3 ಎಲೆ ಹಿಂಗೆ ತಗೋಬೇಕು. 3 ಎಲೆ ತಗೊಂಡು 4 ಕಪ್ ನೀರು, 3 ಎಲೆ. ಅದ್ರೊಳಗೆ ಏನೈತ್ರಿ, ನಮ್ಮದು ನಾವೆಲ್ಲ ವೈದ್ಯರು ಏನೈತಿ ಗೌರವಿಸ್ಬೇಕು. ಆರೋಗ್ಯ ಭಗವಂತನ ಸ್ವಸ್ಥ ನಿಧಿ. ಸಣ್ಣ ಸಣ್ಣ ಗೆದ್ದಲಗಳು ದೊಡ್ಡ ದೊಡ್ಡ ಗ್ರಂಥಾಲಯಗಳನ್ನೇ ತಿಂದು ಮುಗಿಸುವಾಗ ಸಾಮಾನ್ಯ ಕುಲಕುಲದ ಜೀವನವನ್ನೇ ನಾಶಪಡಿಸೋದು. ಅದಕ್ಕೆ ನಾವೆಲ್ಲರೂ ಏನೈತಿ ಆರೋಗ್ಯವನ್ನು ಗೌರವಿಸಬೇಕು. ವನಸ್ಪತಿ ಒಳಗೆ ಇದಕ್ಕೆ ಒಂದಕ್ಕೆ ಬರ್ತದಂತ ಅನ್ನಂಗಿಲ್ಲ. ಒಂದೊಂದು ವನಸ್ಪತಿಗಳು 10 ನಮೂನಿ ಏನೈತಿ ಕೆಲಸ ಮಾಡ್ತಿರ್ತಾವೆ. ಇದ್ರ ಹೆಸರಾಗಿ ಏನಪ್ಪ ಅಂತಂದ್ರೆ ಮಂಡಾಳ ತಪ್ಪಲ ಅಂತ ಒಂದು ಕಡೆ ಕರೆಸ್ತಾರೆ. ನೋಡಕ್ಕೆ ಮಂಡಾಳ ಗಟ್ಟಿ ಐತಿ, ಮಂಡಾಳ ತಪ್ಪಲ ಅಂತ ಕರೆಸ್ತಾರೆ. ಇದಕ್ಕೆ ಬಿಳಿ ಹೂಲೆ ಅಂತ ಹೇಳಿದ್ರು ಒಂದು ಕರೆಕ್ಟ್. ಈ ತಪ್ಪಲ 9 ದಿವಸದಿಂದ ಕಿಡ್ನಿ ಒಳಗಿನ ಹಾಳಿ ಅಂಥದ್ದಿದ್ರು ಏನೈತಿ ಕರಿಗೆ ಹೋಗಿಬಿಡ್ತದ. ಏನ್ರಿ ಇದ್ರದ್ದು ಏನೈತಿ ಒಂದನ್ನೇ ಗುಣ ಈಗ ಹೇಳಾಕೈತೀನಿ, ಭಾಳ ಕೆಲಸ ಮಾಡ್ತಾವ. ಇದನ್ನ ಏನೈತಪ್ಪ ಅಂತಂದ್ರೆ ನಮ್ಮ ಕಡೆ ಏನೈತಿ ಇದಕ್ಕೆ ಮಜ್ಜಿಗೆ ರಾಣಿ ಅಂತ ಕರಿತೀವಿ. ಇದಕ್ಕೆ ಏನೈತಿ ಮಜ್ಜಿಗೆ ಒಳಗೆ 1 ವಾರ ಕುಡಿದ್ಬಿಟ್ರೆ ಸಾಕು, ಇದಕ್ಕೆ ಏನೈತಿ ಮುಲಾದಿ ಏನೈತಿ ಆರಾಮಾಗಿಬಿಡ್ತದ. ಇದಕ್ಕೆ ನೆಲನೆಲ್ಲಿ ಅಂತ ಕರಿತೀವಿ, ಭೂಮಿ ಆಮಲ ಅಂತನೂ ಕರಿತೀವಿ. ಇದು ಏನೈತಿ ಲಿವರ್ಗೆ ಏನೈತಿ ಒಳ್ಳೆಯ ಔಷಧ. ಕಾಮನಿ ಕಳೆದಕ್ಕೆ ಏನೈತಿ ಆಡಿ ಹಾಕಿ ಕೊಟ್ಟರೆ ಸಾಕು, ಏನೈತಿ ಇದನ್ನು ವಾರ ಕೊಟ್ಟರೆ ಕಾಮನಿ ಏನೈತಿ ಗುಣ ಆಗಿಬಿಡ್ತದೆ. ಅದಕ್ಕೆ ಏನೈತಿ ನನಗೆ ಅವಕಾಶ ಮಾಡಿಕೊಡ್ತಿದ್ದಕ್ಕೆ ಧನ್ಯವಾದ. ನಾನಿದು ಒಂದೆಲಗ ಇದ್ರ ಬೆಳದ ಬಗ್ಗೆ ಹೇಳ್ತೀನಿ. ಇದನ್ನ ಒಂದೆಲಗ ಅಂತಾರೆ ಅಥವಾ ಸರಸ್ವತಿ ಬಳ್ಳಿನೂ ಅಂತಾರೆ, ಆಮೇಲೆ ಬ್ರಹ್ಮಿನೂ ಅಂತಾರೆ. ಇದನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ರೆ ಮಕ್ಕಳ ಬುದ್ಧಿಶಕ್ತಿಯನ್ನ ಹೆಚ್ಚಾಗ್ತದೆ. ಪದ್ಧತಿ ಏನ್ರಿ, ಇದನ್ನ ಮಕ್ಕಳಿಗೆ ಒಂದೊಂದು ಎಲೆ ತಿನ್ಸಿದ್ರೆ ನಡೀತೈತಿ. ದಿನ 1 ಎಲೆ ತಿನ್ಸಿದ್ರೆ ಮಕ್ಕಳ ಬುದ್ಧಿಶಕ್ತಿಯನ್ನ ಹೆಚ್ಚಾಗ್ತದೆ. ಇದರೊಳಗೆ ಇದ್ದಿದ್ದು ನೆಲ ಬೇವು ಅಂತ ಬರ್ತೈತಿ. ಅದು ನೆಲ ಬೇವು ಎಷ್ಟೋ ಉರಿ ಬರಲಕ್ಕ, ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೆ ಎಷ್ಟೋ ಉರಿ ಬರಲಕ್ಕ. ಇದ್ರ ತಪ್ಪಲೇನು ಐತಲ್ರಿ, ತಪ್ಪಲ ಕಾಂಡಿ ಎಲ್ಲ ಕುಡಿಸಿ ಕುದಿಸಿ ನೀರು ಕುಡಿಸಿದ್ರೆ ಉರಿ ಹೋಗ್ತೈತೆ ಅಂತ ನಾನು ಹೇಳ್ತೀನಿ.
ಕೆಲವೊಂದು ಏನು ನಾವು ಈಗ ಹೆಚ್ಚಿಗೆ ಹೇಳೋದಿಲ್ಲ, ಸಮಯ ಇದು ಐತಿ, ಹೇಳಿದ್ರೆ ದುನಿಯತೆ ಬರ್ತೈತಿ. ಮತ್ತು ಇದರೊಳಗೆ ಕಿಡ್ನಿ ಹಳ್ಳ ಹುರಿಯುವಂಥದ್ದು ಏನೈತಲ್ರಿ, ಇದು ನಮ್ಮ ಬಲ್ಯಾಕೇನು ಹಚ್ಚೇವು ಇಲ್ಲಿ, ಇದು ಹಚ್ಚಿದ್ದು ಏನೈತಲ್ರಿ, ಇದರ ಹೆಸರು ಪತ್ತರ ಚಟ್ಟಾನು ಅಂತಾರ ಮತ್ತು ಕಾಡು ಬಸಳಿನು ಅಂತಾರ. ಭಾಳ ಅದಾವ ಇದರ ಹೆಸರುಗಳು, ಭಾಳ ಅದಾವ. ಒಂದೇ ಹೇಳ್ತೀನಿ, ಯಾಕಂದ್ರೆ ಸಂಬಂಧಿದ್ದು ಇದ್ರೊಳಗೆ ಏನೈತಲ್ರಿ, ಒಂದು ಕರಿಮೆಣಸು ಮತ್ತು ಒಂದು ಸ್ವಲ್ಪ ಸುಂದರ ಲವಣ ಎರಡು ಕೂಡಿಸಿಕಿಸಿಂದ ತಿನ್ಕೋತ ಬಂದ್ರಂದ್ರ ಹಳ್ಳಗಳು ಹೋಗ್ತಾವು. ಮತ್ತು ಇದು ತಿಂದ ಮೇಲೆ ಏನೈತಲ್ಲ 1ರಿಂದ 2 ತೆಂಗಿನ ಎಳೆನೀರು ಕುಡಿದ್ರಾಯ್ತು, ಹಳ್ಳೆ ಹೋಗ್ಬಿಡ್ತಾವು. ಒಂದೇ ದಿವಸದಲ್ಲ, 25 ದಿವಸ ತನಕ ಇದು ಕುಡಿದ್ರ ಶಾಶ್ವತಕ್ಕೆ ಹೋಗುವಂಥದ್ದು. ನಾ ಮಾಡಿ ಪ್ರಯೋಗನೂ ಮಾಡೀನಿ, ನಾನು ಮಾಡಿ ತೋರಿಸಿನಿ ಕೆಲವೊಂದು ಮಂದಿಗೆ.